ಅಂತೂ ಸತ್ತ ಮಕ್ಕಳ ಜೊತೆ ಮಾತಾಡಿ ಪಾಂಡವರಿಗೆ ಖುಷಿಯಾಗಿರ್ಬೇಕಲ್ವಾ? ಮುಂದೇನಾಗುತ್ತೆ? ಪುತ್ರದರ್ಶನದ ಸುಂದರ ನೆನಪುಗಳೊಂದಿಗೆ ಪಾಂಡವರು ರಿಟರ್ನ್ ಹಸ್ತಿನಾಪುರಕ್ಕೆ ಬರ್ತಾರೆ. ಧೃತರಾಷ್ಟ್ರ, ಗಾಂಧಾರಿ ಹಾಗೂ ಕುಂತಿ ಇನ್ನೂ ಕಠಿಣ ತಪಸ್ಸಿನಲ್ಲಿ ಮುಳುಗುತ್ತಾರೆ. ಸಂಜಯ ಕೂಡ ಅವ್ರ ಜೊತೆನೇ ಇರ್ತಾನೆ. ಹೀಗೆ ಸ್ವಲ್ಪ ದಿನಗಳು ಕಳೆದ ನಂತರ ಅವರು ಆಶ್ರಮ ಬದಲಾಯಿಸಿ ಹರಿದ್ವಾರದ ಸಮೀಪದ ಗಂಗಾ ತೀರದ ದಟ್ಟ ಅರಣ್ಯದಲ್ಲಿದ್ದಾಗ ಕಾಡಿನಲ್ಲಿ ಭೀಕರವಾದ ಬೆಂಕಿ ಕಾಣಿಸಿಕೊಳ್ಳುತ್ತದೆ. ವೃದ್ಧರಾಗಿದ್ದ ಕಾರಣ ಧೃತರಾಷ್ಟ್ರ, ಗಾಂಧಾರಿ ಮತ್ತು ಕುಂತಿಯವರಿಗೆ ಬೆಂಕಿಯಿಂದ ಓಡಿ ಹೋಗಲು ಸಾಧ್ಯವಾಗುವುದಿಲ್ಲ. ಅಂದ್ರೆ ಈಗ ಧೃತರಾಷ್ಟ್ರ, ಗಾಂಧಾರಿ, ಕುಂತಿ ಕಾಡಿನಲ್ಲೇ ಸುಟ್ಟೋಗ್ತಾರಾ? ಹೌದು. ಬೆಂಕಿಯನ್ನು ನೋಡಿದ ತಕ್ಷಣ ಧೃತರಾಷ್ಟ್ರ ಸಂಜಯ್ಗೆ ಅಲ್ಲಿಂದ ತಪ್ಪಿಸಿಕೊಂಡು ಹೋಗಲು ಹೇಳುತ್ತಾನೆ. ನಂತರ ತಾವು ವಿಧಿಗೆ ಶರಣಾಗಿ ಮೂವರು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಪ್ರಾಣಾಯಾಮದ ಮೂಲಕ ಭಗವಂತನಲ್ಲಿ ಲೀನರಾಗುತ್ತಾರೆ. ಕಾಡಿನ ಬೆಂಕಿಯು ಅವರ ದೇಹವನ್ನು ದಹಿಸಿಬಿಡುತ್ತದೆ. ಇತ್ತ ಸಂಜಯ ಹಿಮಾಲಯಕ್ಕೆ ತಲುಪುತ್ತಾನೆ. ಅಲ್ಲ, ಎಲ್ಲರೂ ಸತ್ತೋಗ್ತಾರೆ, ಸಂಜಯ ಹಿಮಾಲಯಕ್ಕೆ ಹೋಗ್ತಾನೆ. ಈ ವಿಷಯ ಪಾಂಡವರಿಗೂ ಗೊತ್ತಾಗುತ್ತಾ? ಯಾರು ಹೇಳ್ತಾರೆ? ಘಟನೆ ನಡೆದ ಸ್ವಲ್ಪ ದಿನಗಳ ನಂತರ ನಾರದರು ಹಸ್ತಿನಾಪುರಕ್ಕೆ ಬರ್ತಾರೆ. ಅಲ್ಲಿ ಯುಧಿಷ್ಠಿರ ಅವರನ್ನು ಸತ್ಕರಿಸಿ ಕಾಡಲ್ಲಿದ್ದ ತನ್ನ ಹಿರಿಯರ ಯೋಗಕ್ಷೇಮವನ್ನು ವಿಚಾರಿಸುತ್ತಾರೆ. ಆಗ ನಾರದರು ದುಃಖದಿಂದ, ಹೇ ಧರ್ಮರಾಜನೇ, ನಿನ್ನ ತಾಯಿ ಕುಂತಿ ಹಾಗೂ ನಿನ್ನ ದೊಡ್ಡಪ್ಪ ದೊಡ್ಡಮ್ಮ ಅಂದರೆ ಧೃತರಾಷ್ಟ್ರ ಹಾಗೂ ಗಾಂಧಾರಿ ಕಾಡಿನ ಬೆಂಕಿಗೆ ಸಿಲುಕಿ ಮರಣ ಹೊಂದಿದ್ದಾರೆ ಎಂದು ಹೇಳುತ್ತಾನೆ. ಈ ಸುದ್ದಿಯನ್ನು ಕೇಳಿದ ಪಾಂಡವರು ತೀವ್ರ ಶೋಕಸಾಗರದಲ್ಲಿ ಮುಳುಗುತ್ತಾರೆ. ವಿಶೇಷವಾಗಿ ಭೀಮ ತಾನು ಆಡಿದ ಕಟು ಮಾತುಗಳನ್ನು ನೆನೆದು ತುಂಬಾ ಪಶ್ಚಾತ್ತಾಪ ಪಡ್ತಾನೆ. ನಂತರ ಧರ್ಮರಾಜ ಗಂಗಾ ನದಿಯ ತೀರದಲ್ಲಿ ಮೃತಪಟ್ಟ ತನ್ನ ಹಿರಿಯರಿಗೆ ಶಾಸ್ತ್ರೋಕ್ತವಾಗಿ ಅಂತಿಮ ಸಂಸ್ಕಾರಗಳನ್ನು ನೆರವೇರಿಸುತ್ತಾನೆ. ಇನ್ನು ಇಲ್ಲಿಗೆ ನಮ್ಮ 15ನೇ ಪರ್ವವಾದ ಆಶ್ರಮವಾಸಿಕ ಪರ್ವ ಕೂಡ ಮುಗಿಯಿತು. ಇನ್ನು ನಾವು ನಮ್ಮ 16ನೇ ಪರ್ವವಾದ ಮೌಸಲ ಪರ್ವದಲ್ಲಿ ಭೇಟಿಯಾಗೋಣ. ಜೈ ಶ್ರೀಕೃಷ್ಣ.